ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಖುಷಿ ವಿಚಾರ ಏನಂದರೆ, ಇಂದು ಈ ಮಧ್ಯಾಹ್ನ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಒಂದು ಸೆಕೆಂಡ್ ಎಕ್ಸಾಮ್ನ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಸೆಕೆಂಡ್ ಎಕ್ಸಾಮ್ ಒಂದು ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗಿ, ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಕಾಣಲ್ಲ, ಅದಕ್ಕಾಗಿ ನಾನು ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ನಾನು ಈ ಒಂದು ನಿಮ್ಮ ಒಂದು ರಿವ್ಯಾಲ್ಯೂಯೇಷನ್ದು, ರೀಟೋಟಲಿಂಗ್ದು ಮತ್ತು ಒಂದು ಸ್ಕ್ಯಾನ್ ಕಾಪಿಯ ಪ್ರತಿಯೊಂದು ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಅದರದ್ದು ಒಂದು ನೋಡಿ ಹೋಗಿ. ಅದರದ್ದು ಎಲ್ಲ ವೀಡಿಯೋಸ್ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಏಪ್ರಿಲ್ ಮೇ 2024 ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಅಂತಿಮ ಒಂದು ವೇಳಾಪಟ್ಟಿಯಾಗಿರುತ್ತೆ. ಇದು ಅಂತಿಮ ವೇಳಾಪಟ್ಟಿ. ನೋಡಿ, 29ನೇ ತಾರೀಕಿಂದ ನಿಮ್ಮ ಎಕ್ಸಾಮ್ಸು ಸ್ಟಾರ್ಟ್ ಆಗುತ್ತೆ. 29ಕ್ಕೆ ಕನ್ನಡ ಇದೆ, ಪ್ಲಸ್ ಅರೇಬಿಕ್ ಇದೆ. ನೆಕ್ಸ್ಟು 30ಕ್ಕೆ ಒಂದು ಇತಿಹಾಸ ಇರುವಂಥದ್ದು. ಇಲ್ಲಿ ಗ್ಯಾಪ್ಸ್ನ ನಾವು ನೋಡ್ತಾ ಇಲ್ಲ. 1ನೇ ತಾರೀಕು ಒಂದು ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಅವತ್ತು ಹಾಲಿಡೇ ಇರುತ್ತೆ. ಸೊ ನೆಕ್ಸ್ಟು 2ನೇ ತಾರೀಕು ಇಂಗ್ಲೀಷು, ಆಮೇಲೆ 3ನೇ ತಾರೀಕು ರಾಜ್ಯಶಾಸ್ತ್ರ, ಆಮೇಲೆ 4ನೇ ತಾರೀಕು ಒಂದು ಭೂಗೋಳಶಾಸ್ತ್ರ, ಅದಾದಮೇಲೆ ಒಂದು 5ನೇ ತಾರೀಕು ಯಾವುದೇ ಪರೀಕ್ಷೆ ಇರುವುದಿಲ್ಲ. ಅದೇ ರೀತಿ ಒಂದು 9ನೇ ತಾರೀಕು ತರ್ಕಶಾಸ್ತ್ರ ಅಥವಾ ವ್ಯವಹಾರ ಅಧ್ಯಯನ, ಗಣಿತ, ಈ ಒಂದು ಶಿಕ್ಷಣ ಶಾಸ್ತ್ರ. ಇಷ್ಟರಲ್ಲಿ ನೀವು ಯಾವುದಾದ್ರೂ ಬರೀಬೋದು. ಅದೇ ರೀತಿ ನೆಕ್ಸ್ಟು 10ನೇ ತಾರೀಕು ಬಸವ ಜಯಂತಿ, ಅವತ್ತು ರಜೆ ದಿನ ಇರುತ್ತೆ. ಸೊ ಅದಾದಮೇಲೆ 11ನೇ ತಾರೀಕು ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಭೂಗರ್ಭಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ ಆ್ಯಂಡ್ ಗಣಕ ವಿಜ್ಞಾನ. ನೆಕ್ಸ್ಟ್ 12 ರಜಾ ಭಾನುವಾರ ಇರುತ್ತೆ. ನೆಕ್ಸ್ಟು 13ಕ್ಕೆ ಒಂದು ಅರ್ಥಶಾಸ್ತ್ರ, ಆಮೇಲೆ 14ಕ್ಕೆ ಒಂದು ಐಚ್ಛಿಕ ಕನ್ನಡ ಅಥವಾ ಒಂದು ಲೆಕ್ಕಶಾಸ್ತ್ರ ಇದೆ. ಕಾಮರ್ಸ್ ಅವ್ರಿಗೆ ಲೆಕ್ಕಶಾಸ್ತ್ರ, ಆರ್ಟ್ಸ್ ಅವ್ರಿಗೆ ಒಂದು ಐಚ್ಛಿಕ ಕನ್ನಡ ಇರುತ್ತೆ. ನೆಕ್ಸ್ಟ್ 15ನೇ ತಾರೀಕು ಒಂದು ಬುಧವಾರ ಒಂದು ಹಿಂದಿ ಇರುತ್ತೆ. ನೆಕ್ಸ್ಟು ಲಾಸ್ಟ್ 16ನೇ ತಾರೀಕು ಇದು ತಮಿಳು, ತೆಲುಗು, ಮಲಯಾಳಂ, ಇದು ಎಕ್ಸ್ಟರ್ನಲ್ ಒಂದು ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಹೋಗಿ ಟೋಟಲ್ ನಿಮಗೆ ಒಂದು 29ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟು 16ಗೆ ಕಂಪ್ಲೀಟ್ ಆಗುತ್ತೆ. ಟೋಟಲ್ ಒಂದು ಎಷ್ಟು ಅಂದರೆ ಒಂದು 18 ಡೇಸ್ ನಿಮಗೆ ಎಕ್ಸಾಮ್ಸು ನಡೆಯುತ್ತೆ. ಸೊ ಇಲ್ಲಿ ನಾವು ಗ್ಯಾಪು ಜಾಸ್ತಿ ಕಾಣ್ತಾ ಇಲ್ಲ, ಯಾಕಂದರೆ ಇದನ್ನು ಈ ಎಕ್ಸಾಮ್ ಕೂಡ ಬೇಗ ಮುಗಿಸಿ ನಿಮಗೆ 14ನೇ ತಾರೀಕು ಮುಗಿಸಿ ನೆಕ್ಸ್ಟ್ ಮಂತ್, ಅದಾದಮೇಲೆ ನೆಕ್ಸ್ಟು ಮೇ ಅಲ್ಲ, ಜೂನ್ ಫಸ್ಟ್ ವೀಕಲ್ಲೇ ಇದರದ್ದು ರಿಸಲ್ಟ್ ಕೊಡಬೇಕು. ಸೊ ಅದಕ್ಕಾಗಿ ಅದಾದಮೇಲೆ ಮತ್ತೊಂದು ಎಕ್ಸಾಮ್ ಇದೆ, 3ನೇ ಎಕ್ಸಾಮು. ಸೊ ಅದಕ್ಕಾಗಿ ಇವರು ತುಂಬ ಅರ್ಜೆಂಟಲ್ಲಿ ಇಕ್ಕಿದ್ದಾರೆ. ಸೊ ನೀವು ಪೂರ್ತಿ ವಿಡಿಯೋ ನೋಡಿದ್ದೀರಾ. ಇವಾಗ ಕೆಲವೊಂದು ಡೌಟ್ಸ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈ ಒಂದು ಸೆಕೆಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಲವಾರು ಸ್ಟೂಡೆಂಟ್ಸ್ ಕೇಳಿದ್ದೇನೆಂದರೆ, ಒಂದು ಸೆಕೆಂಡ್ ಎಕ್ಸಾಮ್ನ ಅದೇ ಸೆಂಟರ್ ಬೀಳುತ್ತಾ ಅಂತ ಕೇಳಿದ್ರಿ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾಕಂದರೆ ಅದೇ ಸೆಂಟ್ರಲ್ಲಿ ಬೀಳೋದಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಎಕ್ಸಾಮ್ ಬರೆದು ಸ್ಟೂಡೆಂಟ್ಸು ಟೋಟಲ್ ಒಂದು ಅರೌಂಡ್ 7 lakhs ಇದ್ದರು. ಸೊ ಅದರಲ್ಲಿ ಆಲ್ಮೋಸ್ಟ್ ಆಲ್ ಈ ಒಂದು 70% to 80% ಬರೆಯೋದಿಲ್ಲ. ಅದರಲ್ಲಿ 100%ಅಲ್ಲಿ ಅಷ್ಟರಲ್ಲಿ 70 to 80% ಎಕ್ಸಾಮ್ಸು ಯಾರು ಈ ಸೆಕೆಂಡ್ ಎಕ್ಸಾಮ್ನ ಬರೆಯೋಕ್ಕೆ ಹೋಗಲ್ಲ. ಸೊ ಕೆಲವೊಬ್ರು ಬರೀತಾರೆ. ಸೊ ಅದು ಹೋಗಲಿ. ನೆಕ್ಸ್ಟ್ ಅಂದರೆ ಇವಾಗ ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ಅದೇ ಒಂದು ಸೆಂಟ್ರಲ್ಲಿ ಬೀಳೋದಿಲ್ಲ. ಇನ್ನು 2ನೇ ಕ್ವೆಶ್ಚನ್ ಏನು ಕೇಳಿದ್ರೆ ಅಂದರೆ, ಎಷ್ಟೊಂದು ಈ ಮರುಮೌಲ್ಯಮಾಪನ ಆದ ತಕ್ಷಣ ಒಂದು ವೇಳೆ ಮಾರ್ಕ್ಸ್ ಸಿಕ್ಕರೆ ನಮ್ಮ ಒಂದು ದುಡ್ಡು ವಾಪಸ್ ಬರುತ್ತಾ ಅಂತ ಕೇಳಿದ್ರಿ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾವುದೇ ದುಡ್ಡು ಯಾವುದೇ ರೀತಿಯ ವಾಪಸ್ ಬರೋದಿಲ್ಲ. ಮರುಮೌಲ್ಯಮಾಪನಕ್ಕೆ ನೀವು ಕಟ್ಟಿದ ತಕ್ಷಣ 1670 ರೂಪಾಯಿ ಇದೆ. ಸೊ ಮಾರ್ಕ್ಸ್ ಬಂದರೆ ಮಾರ್ಕ್ಸ್ ಕೊಡ್ತಾರೆ. ಅಥವಾ ಅಲ್ಲಿ ಇನ್ನೊಂದು ಗಮನ ಇರಲಿ, ನೀವು ಸ್ಕ್ಯಾನ್ ಕಾಪಿ ತೊಗೊಂಡ ತಕ್ಷಣ ಇಮಿಡಿಯೇಟ್ಲಿ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ. ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದರೆ ಸ್ಕ್ಯಾನ್ ಕಾಪಿ ತೊಗೊಂಡು ನೋಡಿ, ಬರುತ್ತೆ ಅಂತ ಒಂದು ಹೋಪ್ ಇದ್ದರೆ ಮಾತ್ರ ನೀವು ಒಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿ, ಅಥವಾ ಅಲ್ಲಿಗೆ ಬಿಟ್ಬಿಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ರಿವ್ಯಾಲ್ಯೂಯೇಷನ್ಗೆ ಹಾಕಿದ ತಕ್ಷಣ ಒಂದು ವೇಳೆ ಅಲ್ಲಿ ಮಾರ್ಕ್ಸು ಕಟ್ ಮಾಡೋಂಗಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಕಟ್ ಕೂಡ ಆಗುತ್ತೆ, ಋಣಾತ್ಮಕನೂ ಆಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ನೀವು ಬರೀ ಮಾರ್ಕ್ಸ್ ಕೊಡ್ತಾರೆ ಅನ್ನೋದಕ್ಕೆ ಅಲ್ಲ ರಿವ್ಯಾಲ್ಯೂಯೇಷನ್. ಸೊ ಕಟ್ಟು ಕೂಡ ಆಗುತ್ತೆ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 60% ಸ್ಟೂಡೆಂಟ್ ಹಾಕಿರೋದ್ರಲ್ಲಿ ರಿವ್ಯಾಲ್ಯೂಯೇಷನಲ್ಲಿ 60% ಏನಾಗಿತ್ತು ಮಾರ್ಕ್ಸು 1, 2, 3 ಕಟ್ಟಾಗಿತ್ತು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದನ್ನೇ ನೆನಪಲ್ಲಿರಲಿ. ನೆಕ್ಸ್ಟ್ ಇನ್ನೇನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಒಂದು ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಐತೆ, ಸೊ ಅಲ್ಲಿ ಫಾಲೋ ಮಾಡಿಬೇಕಂದ್ರೆ ಅಲ್ಲಿ ಇದನ್ನು ನಾನು ಪೋಸ್ಟ್ನ ಹಾಕಿರ್ತೀನಿ. ಇದನ್ನು ಏನು ಈ ಒಂದು ವೇಳಾಪಟ್ಟಿನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಬಂದು ನೀವು ನನ್ನ ಫಾಲೋ ಮಾಡಿದರೆ ಅಲ್ಲೂ ಸಿಗುತ್ತೆ. ಸೊ ಇನ್ನೇನೇ ಡೌಟ್ಸ್ ಇದ್ದರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆಲ್ರೆಡಿ 2-3 ವೀಡಿಯೋ ಮಾಡಿ ಎಲ್ಲ ಒಂದು ರಿವ್ಯಾಲ್ಯೂಯೇಷನ್ದೆಲ್ಲನೂ ಆಲ್ಮೋಸ್ಟ್ ಎಲ್ಲ ಅಪ್ಲೋಡು ಮಾಡಿದ್ದೀನಿ. ಇನ್ನೇನು ಇಲ್ಲ ನನಗೆ. ಇನ್ನೇನಾದರೂ ಬೇಕಿದ್ದರೆ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು.